ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡಂಬರ್ರಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಧಾರಾವಾಹಿ ಶುರುನ್ಯಾಗ ಭದ್ರಾ ಒಬ್ಬನ ಕುತ್ಕೊಂಡಿರ್ತಾನೆ ರೂಮ್ನಾಗ. ಆಗ ವಿದ್ಯಾ ಬರ್ತಾಳಲ್ಲಿ. ಆಗ ಭದ್ರೇಗೌಡ ಏನು ಯಾಕೆ ಬಂದಿಲ್ಲ ಅಂತ ಕೇಳ್ತಾನೆ. ಅದು ನಿಮ್ಮ ಕುಟ ಹಸಿ ಮಾತಾಡಬೇಕಿತ್ತು ಅಂತಾಳ ವಿದ್ಯಾ. ಏನಿಲ್ಲ ಗೌಡ್ರೆ, ನಾನು ಆಸೆ ಪಟ್ಟಂಗೆ ಎಕ್ಸಾಮ್ ಬರೆಯಕ್ಕೆ ಕರ್ಕೊಂಡು ಹೋದ್ರಿ ಅಲ್ವೇ, ಅದಕ್ಕೆ ಥ್ಯಾಂಕ್ ಯು ಗೌಡ್ರೆ. ನೀವು ನನ್ನ ಜೊತೆಗೆ ಇದ್ದಿದ್ದಕ್ಕೆ ಎಕ್ಸಾಮ್ ಬರೆಯೋಕ್ಕಾದಿದ್ದು, ಅದಕ್ಕೆ ಇನ್ನೊಂದು ದೊಡ್ಡ ಥ್ಯಾಂಕ್ಸು ಅಂತಾಳ. ಆಮೇಲೆ ನಾಳೆಗೆ ನಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದಾರಲ್ವೇ, ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಭದ್ರಾ, ನೋಡು, ನಂಗೆ ನಿನ್ನ ಥ್ಯಾಂಕ್ಸ್ ಬೇಕಾಗಿಲ್ಲ. ಅಮ್ಮಂಗೆ ಮಾತು ಕೊಟ್ಟಿದ್ದಕ್ಕೆ ನಿನ್ನ ಪರೀಕ್ಷೆ ಕರ್ಕೊಂಡು ಹೋದೆ. ಈಗ ಅಪ್ಪಯ್ಯ ಹೇಳಿರೋದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನ, ಅಷ್ಟೇ ಅಂತಾನೆ. ಆಗ ವಿದ್ಯೆ, ಕಾರಣ ಏನೇ ಇರಲಿ ಗೌಡ್ರೆ, ನೀವು ನನ್ನ ಜೊತೆ ನಿಂತಿದ್ದೀರಲ್ವಾ, ಅಷ್ಟೇ ಸಾಕು ಅಂತಾಳ. ಅದೇನು ಬೇಕಾಗಿಲ್ಲ, ಹೇಳ್ಬೇಕಾಗಿರೋದನ್ನ ಹೇಳಿದೆ ತಾನೆ, ಇಲ್ಲಿಂದ ಹೋಗು ಅಂತ ಬೈತಿರ್ತಾನೆ. ವಿದ್ಯಾ ಅಲ್ಲಿಂದ ಹೋಗ್ದಾನೆ ಅದ್ಯಾಕೆ ಹಂಗೆ ಆಡಿರಿ ಅಂತ ತಮಾಷೆ ಮಾಡ್ತಿರ್ತಾಳೆ. ಆಗ ಭದ್ರ ಕೋಪ ಮಾಡ್ಕೊಂಡು, ನಿನ್ನೆ ಇಲ್ಲಿ ಇರಬೇಡ ಹೋಗು ಅಂತ ಬೈದು ಕಳಿಸ್ತಾನೆ. ವಿದ್ಯಾ ಅಲ್ಲಿಂದ ಹೋದ ತಕ್ಷಣ ಕ್ವಾಟ್ಲೆ ಬಂದು, ಇದ್ಯಾಕಂತಮ್ಮ ಅದಕ್ಕೆ ಮೇಲೆ ಹಿಂಗೆ ರೇಗಾಡ್ತಿದ್ದಿ ಅಂತ ಕೇಳ್ತಾನೆ. ಆಗ ಭದ್ರ, ಅದ್ಯಾರೋ ಕಂಡು ಗಂಡ ಹೆಣ್ಣು ಅಂದಂಗಾಯ್ತು ನಿಂದು, ಎಲ್ಲ ಗೊತ್ತಿದ್ದು ನನ್ನ ಹತ್ರ ಬಂದು ಕೇಳಿಯೇ ಅಂತಾನೆ. ಆಗ ಕ್ವಾಟ್ಲೆ, ಇನ್ನೂ ಎಷ್ಟು ದಿನ ಅದಕ್ಕೆ ಮೇಲೆ ಹಿಂಗೆ ಕೋಪ ಮಾಡ್ಕೊಂಡಿರ್ತಿ, ಹಳೇದನ್ನೆಲ್ಲ ಮರೆಯೋಕೆ ಹಾಕಿಲ್ವೇ ಅಂತಾನೆ. ಆಗ ಭದ್ರ, ಯಾವ್ದಲ ಹಳೆ ವಿಷಯ, ಅವಳು ಮಾಡಿರೋ ತಪ್ಪನ್ನ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ ಅಂತಾನೆ. ಆಗ ಕ್ವಾಟ್ಲೆ, ನೋಡು ಅಂತಮ್ಮ, ಈ ದ್ವೇಷಣದು ಒಂಥರ ಸುಡು ಬಿಸಿಲಿದ್ದಂಗೆ. ಅದು ರವ ಅಂತ ಹೊಡೆದ್ರೆ ಹೆಂಗೆ ಕೆರೆ ನೀರು ಖಾಲಿ ಆಗ್ತದೋ ಹಂಗೆ ಪಿರುತಿನ ಖಾಲಿ ಮಾಡಿ ಮನಸ್ಸಲ್ಲಿರೋ ದ್ವೇಷನ ಜಾಸ್ತಿ ಮಾಡ್ಬಿಡ್ತದೆ ಅಂತಾನೆ. ಹಂಗೆ ಕೊನೆಗಟ್ಟ ಹಿಂಗೆ ಇರೋಂಗ್ ಮಾಡ್ಬಿಡ್ತದೆ ಅಂತಾನೆ. ಆಗ ಭದ್ರ, ಅದ್ರಾಗ ಯಾವ ಅನುಮಾನನೂ ಬೇಡ ಕಣ್ಲ ಕ್ವಾಟ್ಲೆ ತನಕನೂ ನಾನು ಹಿಂಗೆ ಇರ್ತೀನಿ ಅಂತಾನೆ. ಇದನ್ನೆಲ್ಲ ನಿಂತ್ಕೊಂಡು ಹೊರಗಡೆ ಮೋನ ನೋಡ್ತಾ ಇರ್ತಾಳೆ. ಆಗ ಕ್ವಾಟ್ಲೆ, ಹಂಗಾದ್ರೆ ಅಕ್ಕಮ್ಮ ಮಾಡಿ ತಪ್ಪಿಗೆ ಕ್ಷಮೆನೇ ಇಲ್ವೇ ಅಂತಾಳೆ. ಆಗ ಭದ್ರ, ಅದು ಒಂದಿನ ಬಂದರೂ ಬರ್ಬೋದು, ಅದಕ್ಕೆ ಪವಾಡನೇ ನಡಿಬೇಕು ಅಂತಾನೆ. ಆಗ ಕ್ವಾಟ್ಲೆ, ಅದೇನು ಪವಾಡ ಹೇಳಪ್ಪ ಅಂತ ಕೇಳ್ತಾನೆ. ಆಗ ಭದ್ರ, ಏನಿಲ್ಲ ಕಂಡ್ಲ, ನಮ್ಮ ಅಪ್ಪ ಏನಂತವ ಬಂದು ಅವಳನ್ನ ಕ್ಷಮಿಸಿದೀನಿ ಮಗ, ನೀನು ಅವಳನ್ನ ಕ್ಷಮಿಸಿ ಅವಳ ಜೊತೆ ಸಂತೋಷವಾಗಿ ಬಾಳು ಅಂತ ಅಪ್ಪಯ್ಯ ಹೇಳಬೇಕು. ಆ ಒಂದಿನ ಬರಗಂಟ ಅವಳ ವಿಷಯದಲ್ಲಿ ನಾನು ಹಿಂಗೆ ಇರೋದು ಅಂತಾನೆ. ಈ ಕಡೆ ಮೋನ ಶಿವರಾಮೇಗೌಡನಿಗೆ ಮಾತ್ರೆಗಳನ್ನೆಲ್ಲ ಕೊಡ್ತಾ ಆರೈಕೆ ಮಾಡ್ತಾ ಇರ್ತಾಳೆ. ಆಗ ಶಿವರಾಮೇಗೌಡ, ಮೋನ, ನನಗೇನು ಬೇಕು ಏನು ಬೇಡ ಎಲ್ಲ ನೀನೇ ನೋಡ್ಕೊಂತೀನಿ, ನನಗೋಸ್ಕರ ಎಷ್ಟು ಶ್ರಮ ಪಡ್ತಾ ಇದೀಯಾ, ನೀನು ನನಗೆ ಸಿಕ್ಕಿರೋ ವರ ಅಂತಾನೆ. ಆಗ ಮೋನ, ರೀ, ಒಬ್ಳು ಹೆಂಡ್ರಾಗಿ ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ ಅಷ್ಟೇ ಅಂತಾಳೆ. ಆಗ ಶಿವರಾಮೇಗೌಡ, ನೋಡು ಮೋನ, ಒಬ್ಬ ಗಂಡಸಿಗೆ ಅವಳ ಹೆಂಡ್ರು ಒಳ್ಳೆಯವಳಾಗಿದ್ರೆ ಜೀವನ ತುಂಬ ಚೆನ್ನಾಗಿರ್ತೈತೆ. ಆದರೆ ನನಗೆ ನನ್ನ ಭದ್ರಂದೆ ಚಿಂತೆ ಆಗ್ಬಿಟ್ಟಿದೆ ಮೋನ, ಅವನಿಗೆ ನನ್ನ ಮೇಲೆ ಇರೋ ಪ್ರೀತಿ ಗೌರವನೇ ಅವನ್ನ ಒಂಟಿ ಮಾಡಿಬಿಟ್ಟಿದೆಯೇನೋ ಅಂತಿರ್ತಾನೆ. ಅದೇ ಸಮಯಕ್ಕೆ ಭದ್ರನೂ ಅಲ್ಲಿಗೆ ಬರ್ತಾನೆ. ಆಗ ಭದ್ರ ಬಂದು, ಮಹಿಳಾ ಸಂಘದವ್ರಿಗೆ ದುಡ್ಡು ಬೇಕಾಗಿದೆ, ಲೆಕ್ಕಾಚಾರ ಚೆಕ್ ಬರೆದಿಟ್ಟವ್ರೆ, ನಾನೊಂದ್ಸಲ ನೋಡಿದ್ದೀನಿ, ನೀನೊಂದ್ಸಲ ನೋಡಿ ಸಹಿ ಮಾಡಿ ಕೊಟ್ಬಿಟ್ರೆ ಬ್ಯಾಂಕಿಗೆ ಹೋಗಿ ಬರೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಭದ್ರೇಗೌಡ ಸುಮ್ಮನೆ ನಿಂತಿರೋದನ್ನ ನೋಡಿ, ಏನಾದರೂ ಮಾತಾಡ್ಬೇಕೆ ಅಂತ ಶಿವರಾಮೇಗೌಡ ಕೇಳ್ತಾನೆ. ಆಗ ಭದ್ರ, ಅಪ್ಪಯ್ಯ, ನಾನು ಅವಳನ್ನ ಇಷ್ಟಪಟ್ಟೆ ಅಂತ ಒಂದೇ ಒಂದು ಕಾರಣಕ್ಕೆ ಆಸ್ತಿ ಅಂತಸ್ತು ಎಲ್ಲಾನು ನೋಡಿದೆ ಅವಳ ಕೂಟ ನನ್ನ ಮದುವೆ ಮಾಡಿಸ್ದೆ. ಆದರೆ ಅವಳು ನಿನಗೆ ನೋವು ಮಾಡಿಬಿಟ್ಲಲ್ಲ ಅಪ್ಪಯ್ಯ, ನನ್ನ ಪಿರುತಿನೇ ನಿನ್ಗೆ ಕಷ್ಟ ಕೊಡ್ತಾ ಇದೆ, ನೋವು ಬಿಟ್ಟರೆ ನಂಗೆ ಇದ್ನ್ಯಾವ ನೋವು ಇಲ್ಲ ಅಪ್ಪಯ್ಯ ಅಂತಾನೆ. ಆಗ ಶಿವರಾಮೇಗೌಡ, ನೋಡ್ಲಾ ಮಗ, ಮನ್ಸೊಳಗೆ ನಿನ್ನ ನೆಂಟರ ಮೇಲೆ ಪ್ರೀತಿ ಇಟ್ಕೊಂಡು ನನಗೋಸ್ಕರ ಅವಳನ್ನ ದೂರ ಮಾಡ್ಕೊತಾ ಇದ್ರೆ ಧಾರಾಳವಾಗಿ ಹೇಳಲಾ ಅಂತಾನೆ. ಆಗ ಭದ್ರ, ಇಲ್ಲ ಅಪ್ಪಯ್ಯ, ಆ ಥರದ್ದೇನೂ ಇಲ್ಲ, ನೀನು ಯಾವತ್ತೂ ಹಂಗೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ ಅಪ್ಪಯ್ಯ, ಅವಳಿಂದ ದೂರ ಆಗಿ ನಾನೇನು ನೋವು ಅನುಭವಿಸ್ತಾ ಇಲ್ಲ ಅಂತಾನೆ. ನನಗೆ ನೀನು ಮುಖ್ಯನೇ ಹೊರತು ಬೇರೆ ಯಾರೂ ಅಲ್ಲ ಅಪ್ಪಯ್ಯ ಅಂತಾನೆ. ಆಗ ಶಿವರಾಮೇಗೌಡ, ಈ ಪಿರುತಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಅಂತಾನೆ. ಆಗ ಯಾಕೋ ನಿಮ್ಮವ್ವ 2 ದಿವಸದಿಂದ ಕನಸಿನಾಗ ಬಂದು ಮನೆಗೆ ಬರ್ತೀನಿ ಅಂತಿರ್ತಾಳೆ. ಯಾಕೆ ಹಿಂಗಾಯ್ತು ಅಂತ ಎದ್ದು ಕೂತ್ಕೊಂಡು ನೋಡಿದ್ರೆ ಅವಾಗ ಗೊತ್ತಾಯ್ತು ಅವಳು ನನ್ನ ಎದುರುಗಡೆ ಕೂತ್ಕೊಂಡು ಹೇಳ್ತಾವಳೆ ಅಂತ. ನನಗೆ ಯಾಕೋ ಅವಳು ನಿನ್ನ ಮಗಳಾಗಿ ಈ ಮನೆಗೆ ಬರ್ತಾಳೆ ಅಂತ ಅನಿಸ್ತಾ ಇದೆ ಅಂತಾನೆ. ಆಗ ಭದ್ರ, ನನ್ನ ಮಗಳಾಗಿ ನಮ್ಮ ಅವ್ವನೇ ಹುಟ್ಟು ಬರ್ತಾಳೆ, ಇದಕ್ಕಿಂತ ಏನು ಬೇಕು ಅಪ್ಪಯ್ಯ ಅಂತ ಅವ್ನ ಮಡಿಲಾಗೆ ಮಲ್ಕೊತಾನೆ. ಈ ಕಡೆ ವಿದ್ಯಾ ಅವ್ರ ತವ್ರ ಮನೆಗೆ ಫೋನ್ ಮಾಡಿರ್ತಾಳೆ. ಹಾಸ್ಪಿಟ್ಲಿಗೆ ಹೋಗ್ತಾ ಇರೋ ವಿಷಯನ ಹೇಳ್ತಾಳೆ ವಿದ್ಯಾ. ಯಾಕವ್ವ, ಏನಾಯ್ತು, ಹುಷಾರಿಲ್ವಾ ಅಂತ ಕೇಳ್ತಿರ್ತಾಳೆ ಅವ್ರವ್ವ. ಆಗ ವಿದ್ಯಾ, ನೀನು ಯಾಕೆ ಹಿಂಗೆ ದಿಗ್ಲು ಬಿದ್ದಿ, ಏನೂ ಆಗಿಲ್ಲ ನನಗೆ, ಹೊಟ್ಟೆಲಿರೋ ಮಗ ಚೆಂದಾಗದೆ ಅಂತ ನೋಡ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನವ್ವ ಅಂತಾಳೆ. ಆಗ ಅವ್ರವ್ವ, ಅಲ್ಲವ್ವ, ಇದಕ್ಕಿದ್ದಂಗೆ ನಿನ್ನ ಯಾಕೆ ಕರ್ಕೊಂಡು ಹೊಂಟ್ರು ಅಂತಾಳೆ. ನಾನು ಇಷ್ಟೊಂದು ಸಂತೋಷದ ಸುದ್ದಿ ಹೇಳಿದ್ರು ಯಾಕೆ ಹಿಂಗೆ ಗಾಬರಿ ಆಗಿದೀಯಾ ಅಂತ ಕೇಳ್ತಾಳೆ. ಹಂಗೇನಿಲ್ಲವ್ವ, ನಾನು ವಾಪಸ್ ಮಾಡ್ತೀನಿ ಈ ಮಡುಗು ಅಂತ ಹೇಳಿ ಅವ್ರವ್ವ ಇಟ್ಬಿಡ್ತಾಳೆ ಫೋನ್ನ. ಕಡೆ ರತ್ನ, ನಾನು ಏನಾಗಬಾರ್ದು ಅನ್ಕೊಂಡಿದ್ನೋ ಅದೇ ಆಗೋಯ್ತು, ನನ್ನ ಮಗಳ ಜೀವನ ಹಾಳಾಗೋಯ್ತು ಅಳ್ತಾ ಇರ್ತಾಳೆ. ಆಗ ಅವ್ರತ್ತೆ, ನೀನು ಏನೇನೋ ಹೇಳಿ ಎದುರಿಸ್ಬೇಡ, ಅದೇನಾಯ್ತು ಅಂತ ನೆಟ್ಟಿಗೆ ಹೇಳು ಅಂತ ಕೇಳ್ತಾಳೆ. ಆಗ ರತ್ನ, ವಿದ್ಯಾಂಗ್ ಸ್ಕ್ಯಾನಿಂಗ್ ಮಾಡ್ಸೋಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾವ್ರಂತೆ ಅಂತ ಹೇಳ್ತಾಳೆ. ಆಗ ಚಲ್ವ, ವಿಷಯ ತಿಳಿದೋಯ್ತು ಅಂದರೆ ಏನು ಮಾಡೋಣ ಈಗ, ಎಲ್ಲ ಸಂಬಂಧ ಮುರಿದೋಗ್ತದೆ, ಇದನ್ನ ಸರಿ ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳಿ ಅಳ್ತಾ ಇರ್ತಾನೆ. ಈ ಕಡೆ ಅಜ್ಜಿ ಮೋನ ಮತ್ತು ವಿದ್ಯಾನ ಕರಿತಾಳೆ. ಇನ್ನೂ ಹೊತ್ತಾಗ್ಲಿಲ್ವೇನೆ ಹೋಗೋಕೆ ಅಂತ. ಅವರು ಅಲ್ಲಿಗೆ ಬರ್ತಾರೆ. ವಿದ್ಯಾಂಗೆ ಸ್ಕ್ಯಾನಿಂಗ್ ಮಾಡೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ನೀರು ಕುಡಿ ಅಂತ ಹೇಳ್ತಾಳೆ. ಆಗ ವಿದ್ಯೆ ತಲೆ ಅಲ್ಲಾಡ್ಸ್ತಾಳೆ ಹ್ಞೂ ಅಂತ. ಆಗ ಅಜ್ಜಿ, ನಾನು ಏನೇ ಕೇಳಿದ್ರೆ ಹಿಂಗೆ ಅಂತ ತಲೆ ಅಲ್ಲಾಡ್ಸೋದನ್ನ ಕಲ್ತ್ಬಿಟ್ಟಿದೀಯಾ,
ಅಲ್ಲಿ ಹಿಂಗೆ ನಿಂತು ಬಿಡಬೇಡ, ಏನಾದರೂ ಸುಸ್ತು ಸಂಕಟ ಆಗ್ತಿದ್ರೆ ಹೇಳ್ಬಿಡು ಅಂತ ಹೇಳ್ತಾಳೆ. ಆಗ ವಿದ್ಯೆ ಸರಿ ಅಮ್ಮಮ್ಮ ಆಯಿತು ಅಂತಾಳೆ. ಅಜ್ಜಿ ಆಯಿತು ಮೋನ ಹೋಗ್ಬಿಟ್ಟು ಬನ್ನಿ, ಹೊತ್ತಾದರೆ ಹೊಟ್ಟೆ ಹಸ್ಕೊಂಡು ಹಂಗೆ ಇರಬೇಡಿ, ಆ ಭದ್ರಂಗೆ ಕರ್ಕೊಂಡು ಹೋಟ್ಲಿಗೆ ಹೋಗಿ ತಿಂದು ಬನ್ನಿ ಅಂತಾರೆ. ಆಗ ಮೋನ ಸರಿ ಅತ್ತೆ, ಜೊತೆಲಿ ನಾನು ಇದೀನಲ್ವಾ ಎಲ್ಲ ನೋಡ್ಕೋತೀನಿ ಅಂತಾಳೆ. ಆಗ ಅಜ್ಜಿ ಅದು ಸರಿ ನೀವಿಬ್ರೇನೋ ಬಂದ್ಬಿಟ್ರಿ, ಭದ್ರ ಎಲ್ಲಿ ಅಂತ ಭದ್ರನ್ ಕೂಗ್ತಾ ಇರ್ತಾರೆ. ಆಗ ಭದ್ರ ಬಂದೆ ಅಮ್ಮಮ್ಮ ಬಂದೆ ಕಣಂತೆ ಇರು, ಯಾಕೆ ಸುಮ್ಮನೆ ಬೈದೀಯಾ ಅಂತ ಬರ್ತಾನೆ. ಆಗ ಅಜ್ಜಿ ನಿನ್ನ ನೆಟ್ಟಕ್ಕೆ ಕೇಳಿದ್ರೆ ನಾನು ಯಾಕಪ್ಪ ಬೈಲಿ ನಿಂಗೆ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತಾರೆ. ಆಗ ಭದ್ರ ತಮಾಷೆ ಮಾಡ್ತಾ ಹಂಗಾರೆ ಹೆರಿಗೆ ಆಗೋ ಗಂಟ ಅಲ್ಲೇ ಇದ್ದು ಮಗುನ ಎತ್ಕೊಂಬರಾನೆ ಅಂತಾನೆ. ಆಗ ಅಜ್ಜಿಲೇ ನಾ ಹಂಗೆ ಹೇಳಿದ್ನೆ, ಹುಷಾರಾಗಿ ಹೋಗಿ ಬನ್ನಿ ಎಂದೆ ಅಂತಾನೆ. ಅದೇ ಸಮಯಕ್ಕೆ ಭದ್ರಂಗೆ ಫೋನ್ ಬರ್ತದೆ. ವಿಷಯ ತಿಳ್ಕೊಂಡು ಆಮೇಲೆ ಅಜ್ಜಿಗೆ ಅಮ್ಮಮ್ಮ ಮಾದೇಗೌಡ ದೊಡ್ಡ ಗಲಾಟೆ ಆಗೋದಂತೆ. ನಾನು ಅರ್ಜೆಂಟಾಗಿ ಅಲ್ಲಿಗೆ ಹೋಗ್ಬೇಕು, ಆಸ್ಪತ್ರೆಗೆ ಡ್ರೈವರ್ನ ಕರ್ಕೊಂಡು ಇವರಿಬ್ರಿಗೂ ಹೋಗ್ಬರಕ್ಕೆ ಹೇಳು ಅಂತಾನೆ. ಆಗ ಅಜ್ಜಿ ಅಲ್ಲ ಕಂಡ್ಲ, ಗಲಾಟೆ ಆದರೆ ಪೊಲೀಸ್ನವ್ರು ಹೋಗ್ಬೇಕು, ನೀನು ಹೋಗಿ ಅಲ್ಲೇನ್ಲ ಮಾಡಿ ಅಂತಾರೆ. ಆಗ ಭದ್ರ ಅಮ್ಮ ಆ ಊರ್ನಾಗೆ ವಿರೋಧ ಪಕ್ಷದ ಕಾರ್ಯಕರ್ತರೆ ಹೆಚ್ಚಾಗವ್ರೆ, ಅದಕ್ಕೆ ಅಪ್ಪ ಹಿಂಗೆ ಕೆಟ್ಟ ಹೆಸರು ತರಬೇಕು ಅಂತ ಸುಮ್ಕೆ ಹಿಂಗೆ ಗಲಾಟೆ ಚೆಲುವಚ್ಕೊಂಡವ್ರೆ. ಇದೇನಾದ್ರೂ ನ್ಯೂಸ್ನವ್ರಿಗೆ ಗೊತ್ತಾದರೆ ಸುಳ್ಳು ಸುದ್ದಿ ಹಬ್ಬಿಸ್ಬಿಡ್ತಾರೆ, ಅಪ್ಪ ಹಿಂಗೆ ತೊಂದರೆ ಕೊಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ನಾನು ಹೋಗ್ಬೇಕು ಅಂದಿದ್ದು ಅಂತಾನೆ. ಆಗ ಅಜ್ಜಿ ನೀನು ಹೇಳೋದು ಸರಿ, ಆದರೆ ಇವ್ರ ಆಸ್ಪತ್ರೆಗೆ ನೀನು ಹೋಗ್ಬೇಕಲ್ವಾ ಅಂತಾನೆ. ಆಗ ಮೋನ ಮತ್ತು ವಿದ್ಯೆ ನಾವಿಬ್ರು ಹೋಗಿ ಬರ್ತೀವಿ ಡ್ರೈವರ್ ಕರ್ಕೊಂಡು, ಅವನು ಹೋಗ್ಲಿ ಬಿಡಿ ಅಂತ ಹೇಳ್ತಾರೆ. ಆಗ ಅಜ್ಜಿ ಹುಷಾರಾಗಿ ಹೋಗಿ ಬನ್ನಿ, ನೀವು ಬರೋ ಗಂಟ ನಿಮ್ಮ ದಾರಿನೇ ಕಾಯ್ತಾ ಕೂತ್ಕೊಂಡಿರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ರತ್ನ ಏನೋ ಕೆಟ್ಟ ಕನಸು, ಶಾನೆ ಸಂಕಟ ಆಗ್ತಾ ಇತ್ತು, ಈಗ ನೋಡಿದ್ರೆ ಇಂಥ ವಿಷಯ ಬಂತು ಅಂತ ಅಳ್ತಾ ಇರ್ತಾಳೆ. ಆಗ ಚೆಲ್ವ ಮೊದಲಾದ್ರೆ ನ್ಯಾಯ ನಮ್ಮ ಕಡೆ ಇತ್ತು, ಅದಕ್ಕೆ ಮಗಳನ್ನ ಪಂಚಾಯತಿ ಸೇರಿಸಿ ಗಂಡನ ಮನೆಗೆ ಸೇರಿಸಿದ್ವಿ, ಆದರೆ ಈಗ ಊರವ್ರ ಮುಂದ್ಗುಟ್ಟೆ ನಾವೇ ಮೋಸ್ಕರರಾಗಿ ನಿಂತ್ಕೋಬೇಕಾಗಿದೆ ಅಂತಾನೆ. ಆಗ ಅವ್ರತ್ತೆ ಮೊದಲೇ ಅಟ್ಟಿ ಇಳಿವಸಿ ಜನ ಅವಳನ್ನ ಹೊರಗಡೆ ಹಾಕ್ಬೇಕು ಅಂತ ಕಾಯ್ತವ್ರೆ, ಅಂಥದ್ರಾಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಸುಮ್ಕೆ ಬಿಟ್ಟಾರೆ ಅಂತ ಇರ್ತಾರೆ. ಆಗ ಚೆಲ್ವ ಅವತ್ತು ನೀನು ಹೇಳಿರೋ ಒಂದೇ ಒಂದು ಸುಳ್ಳು ಅವಳನ್ನ ಇಂಥ ಪರಿಸ್ಥಿತಿಗೆ ತಂದುಬಿಟ್ಟಿದೆ ನೋಡು ಅಂತಿರ್ತಾನೆ. ಈ ವಿಚಾರ ನಮ್ಮ ಮಗಳಿಗೂ ಗೊತ್ತಿಲ್ಲ, ಇದ್ರಾಗ ಅವಳದೇನೂ ತಪ್ಪಿಲ್ಲ ಅಂತ ಹೇಳ್ಬಿಡೋಣ, ನಡಿ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಆಸ್ಪತ್ರೆಗೆ ಮೋನ ಮತ್ತು ವಿದ್ಯಾ ಬಂದಿರ್ತಾರೆ. ಆಗ ಅವ್ರ ಅತ್ತೆ ನೀ ಚೆನ್ನಾಗಿ ನೀರು ಕುಡಿಬೇಕು, ಸ್ಕ್ಯಾನಿಂಗ್ ಮಾಡ್ತಾರೆ ಈಗ ಅಂತ ಹೇಳ್ತಾರೆ. ಹಾಗೆ ಅಲ್ಲೊಂದು ಆಸ್ಪತ್ರೆಯಲ್ಲಿ ಮಗು ಫೋಟೋ ಹಾಕಿರ್ತಾರೆ. ಆಗ ಮೋನ ವಿದ್ಯಾ ನಮ್ಮ ಮಟ್ಟಿಗೂ ಇಂಥದ್ದೊಂದು ಮಗು ಬಂದ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ ಅಂತಾಳೆ. ಆಗ ವಿದ್ಯಾ ಹೌದು ಅತ್ತೆ ಅಂತಾಳೆ. ಆಗ ಈ ಕಡೆ ವಿದ್ಯಾ ಅವ್ರ ಅಮ್ಮ ಅಪ್ಪ ಆಟೋದಲ್ಲಿ ಬರ್ತಾ ಇರ್ತಾರೆ. ಆಗ ಚೆಲ್ವ ನಮ್ಮ ಮಗಳಿಗೆ ವಿಷಯ ಗೊತ್ತಾಗಕ್ಕಿಂತ ಮುಂಚೆ ಏನು ನಿಜ ಅಂತ ನಾವೇ ವಿದ್ಯಂಗೆ ಹೇಳ್ಬಿಡ್ಬೇಕು ಅಂತಿರ್ತಾನೆ. ಆಮೇಲೆ ಆಸ್ಪತ್ರೆಯವರು ವಿದ್ಯಾನ ಕರೀತಾರೆ ಒಳಗಡೆ ಡಾಕ್ಟರ್ ಹತ್ರ. ಡಾಕ್ಟರ್ ಪರಿಚಯದವರೇ ಆಗಿರೋದ್ರಿಂದ ಮೋಹನ ಹತ್ರ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಶಿವರಾಮೇಗೌಡರು ಮಂತ್ರಿಗಳಾಗಿದ ಮೇಲೆ ಅವ್ರ ಹತ್ರ ಮಾತಾಡೇ ಇಲ್ಲ, ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳಿಬಿಡಿ ಅಂತ ಹೇಳ್ತಿರ್ತಾರೆ. ಆಗ ಮೋಹನ ಸರಿ ಮೇಡಮ್ ಹೇಳ್ತೀನಿ ಅಂತಾರೆ. ಆಗ ಡಾಕ್ಟ್ರು ಸರಿ ಏನು ಬಂದಿದ್ದು, ಯಾರಿಗೇನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಆಗ ಮೋಹನ ಹೇಳ್ತಾಳೆ ಇವಳು ನಮ್ಮ ಭದ್ರನ ಹೆಂಡ್ರು ವಿದ್ಯಾ ಅಂತ, ಇವಾಗ ಇವಳು ಬಸ್ರಿ, ಅದಕ್ಕೆ ನಿಮ್ಮ ಕಡೆ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗುವ ಅಂತ ಬಂದ್ವಿ ಅಂತಾಳೆ. ಡಾಕ್ಟ್ರು ಹೌದಾ ಸರಿ, ಸ್ಕ್ಯಾನಿಂಗಿಗೆ ಮುಂಚೆ ತುಂಬ ನೀರು ಕುಡ್ದಿರ್ಬೇಕು, ನೀರು ಕುಡ್ದಿದ್ದೀಯೇನಮ್ಮ ಅಂತ ಕೇಳ್ತಾರೆ. ಆಗ ವಿದ್ಯಾ ಹ್ಞೂ ಡಾಕ್ಟ್ರು ಕುಡ್ದಿದ್ದೀನಿ ಅಂತ ಹೇಳ್ತಾಳೆ. ಆಗ ಡಾಕ್ಟ್ರು ಸರಿ ಹಾಗಾದರೆ ನಾನು ಚೆಕಪ್ ಮಾಡಿ ಸ್ಕ್ಯಾನ್ ಮಾಡಿಸ್ಕೊಂಡು ಬರ್ತೀನಿ ಹಾಗೆ ಹೇಳಿ ಮೋನಾಗೆ ನೀವು ಇಲ್ಲೇ ಇರಿ ಅಂತ ವಿದ್ಯಾನ ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟ್ರು ವಿದ್ಯಾನ ಚೆಕಪ್ ಮಾಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ.